ಶಾಸಕರ ಜಂಪಿಂಗ್ ಪಾಲಿಟಿಕ್ಸ್ ಬಗ್ಗೆ ಎಚ್ಡಿಕೆ ಸುಳಿವು ಕೊಡ್ತಿದ್ದಾರೆ. 4 ಜನರ ಕ್ರಾಸ್ ವೋಟಿಂಗ್ ಅವ್ರು ಯಾರು ಅಂತ ಗೊತ್ತು ಅಂತಿದ್ದಾರೆ. ಪಾರ್ಟಿ ಬಿಡೋ ಬಗ್ಗೆ ಕೂಡ ಅವರೆಲ್ಲ ಚರ್ಚೆ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇರುವಂತದ್ದು. ಅದು ಕೂಡ ನನಗೆ ಗೊತ್ತು ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಕೂಡ ಆಗಿದೆ ಅಂತಿದ್ದಾರೆ. ಅತಿಯಾದ ನಂಬಿಕೆ ಒಳ್ಳೇದಲ್ಲ ಅನ್ನೋ ಸಂದೇಶ ನಮಗೆ ಸಿಕ್ಕಿದೆ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ ಎಚ್.ಡಿ.ಕೆ. ಆ 4 ಜನ ಯಾರ್ಯಾರು ಅಂತನೂ ನನಗೆ ಗೊತ್ತು. ಅವ್ರ ಪಕ್ಷ ಬಿಡೋಕ್ ತಯಾರಾಗಿದ್ದಾರೆ. ಅದಕ್ಕೆ ಈ ರೀತಿಯಾಗಿ ಉತ್ತರ ನೀಡ್ತಾ ಇದ್ದಾರೆ ಕ್ರಾಸ್ ವೋಟಿಂಗ್ ಮೂಲಕ ಅನ್ನೋದು ಕೂಡ ನನಗೆ ಗೊತ್ತು. ಮತ್ತಿನ್ನೊಂದು ಹೇಳ್ತಾರೆ ಎಚ್.ಡಿ.ಕೆ. ಇದೆಲ್ಲವೂ ನನಗೆ ಗೊತ್ತಿತ್ತು, ಹೀಗಾಗತ್ತೆ ಅಂತ ನನಗೆ ಸೂಚನೆ ಸಿಕ್ಕಿತ್ತು ಅಂತ ಹೇಳ್ತಿದ್ದಾರೆ. ಅಥವಾ ಏನು ನಮ್ಮ ಶಾಸಕರೇ ನಮಗೆ ಈ ರೀತಿಯಾಗಿ ಬತ್ತಿ ಇಟ್ರಲ್ಲ ಅಂತ ಅದನ್ನ ಒಪ್ಕೊಳ್ಳೋಕ್ಕಾಗದೆ ಈ ರೀತಿಯಾಗಿ ಹೇಳ್ತಿದ್ದಾರಾ? ಅಥವಾ ಕಾಂಗ್ರೆಸ್ನವ್ರು ಎಲ್ಲಿ ಟೀಕಾ ಪ್ರಸಾರ ಆರಂಭ ಮಾಡ್ಬಿಡ್ತಾರೋ, ನನ್ನನ್ನ ಟೀಕೆ ಮಾಡಕ್ ಇನ್ನ ಹೆಚ್ಚಿನದಾಗ ಆರಂಭ ಮಾಡ್ತಾರೋ, ಅದಕ್ಕೆ ನನಗೆ ಇದೆಲ್ಲ ಗೊತ್ತಿತ್ತು ಅಂತ ಆರಾಮಾಗಿ ಹೇಳ್ಬಿಟ್ರೆ ಸಲೀಸಾಗಿ ನಾನು ಇದರಿಂದ ತಪ್ಪಿಸ್ಕೋಬಹುದು ಅಂತ ಏನಾದ್ರೂ ಎಚ್.ಡಿ.ಕೆ ಪ್ಲಾನ್ ಮಾಡ್ಕೋತಿದಾರಾ? ಗೊತ್ತಿಲ್ಲ. ಇದೇ ಪ್ಲಾನ್ ಅನ್ನ ತಮ್ಮ ಶಾಸಕರನ್ನ ನಂಬಿಕೆಯಿಂದ ಉಳಿಸ್ಕೊಳ್ಳುವಂಥದ್ದು, ಮನಸ್ಸಾಕ್ಷಿ ಅಂತ ಹೇಳೋದ್ರ ಬದಲು ಈ ರೀತಿಯಾಗಿ ನಂಬಿಕೆ ಉಳಿಸ್ಕೊಂಡಿದ್ರೆ ಈಗ ಆಗ್ತಿರ್ಲಿಲ್ಲ ಅನ್ಸುತ್ತೆ. ನಾನು ಎಷ್ಟು ಬಾರಿ ಹೇಳಿದ್ದೀನಿ ಅವ್ರ ಬಗ್ಗೆ ಚರ್ಚೆನೇ ಮಾಡಬೇಡಿ ನನ್ನ ಹತ್ರ ಅಂತ ಹೇಳಿದ್ದೀನಿ. ಯಾಕೆಂದರೆ ನನಗೆ ಈ ಹೊಸ್ದಾಗಿ ಅನುಭವ ಆಗಿರೋದಲ್ಲ, 3 ಬಾರಿ ಅನುಭವ ಆಗಿದೆ. 2006ರಲ್ಲಿ ಏನಾಯಿತು, ಆಮೇಲಿಂದ 13ಕ್ಕೆ ಬಂದರು, ಆಮೇಲೆ ಮತ್ತೆ ಆಗೇನೇನು ನಡೀತು, ಮತ್ತಾಮೇಲೆ 18ಕ್ಕೆ ಏನಾಯಿತು, 23ಕ್ಕೆ ಏನಾಯಿತು, ಎಲ್ಲ ನೋಡಿದ್ದೀನಿ. ವೈಯಕ್ತಿಕವಾಗಿ ನಾನು ಏನೂ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನನಗದರ ಅನುಭವಗಳಾಗಿದೆ. 2006 ಪಾರ್ಲಿಮೆಂಟ್ ಅಸೆಂಬ್ಲಿ ಇಲ್ಲಿ ಬೈ ಎಲೆಕ್ಷನ್ ಆಯ್ತಲ್ಲ, ಅಲ್ಲಿಂದಲೇ ನನಗೆ ಅನುಭವ ಆಗಿದೆ ಅವ್ರು ಯಾವ ರೀತಿ ಇದ್ದಾರೆ ಅಂತ ಹೇಳಿ. ಬೇಡ ಚರ್ಚೆ ಬೇಕು. ಇವತ್ತಿನವರೆಗೆ ಏನಾದರೂ ನೀವು ಆ ವಿಷಯದಲ್ಲಿ ನನ್ನ ಸ್ಟ್ಯಾಂಡ್ ಏನಿದೆ, ನೀವು ಹಲವಾರು ಬಾರಿ ಕೇಳಿದ್ದೀರಿ, ನನ್ನ ಸ್ಟ್ಯಾಂಡ್ ಏನು ಅನ್ನೋದು ಹೇಳ್ಬಿಟ್ಟಿದ್ದೀನಿ. ಅದರಿಂದ ನನಗೆ ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಯಾರು ಒತ್ತಡಗಳಿದ್ದರೂ, ನಮ್ಮ ಲೀಡ್ರುಗಳು ಭಾಳ ಜನ ಒತ್ತಡ ಹಾಕಿದ್ರು, ನಾನು ಅವ್ರಿಗೆ ಏನು ಹೇಳಿದ್ದೀನಿ ನಮ್ಮ ಲೀಡರ್ಗಳಿಗೆ ಗೊತ್ತು. ಯಾವ್ಯಾವಾಗ ಯಾರ್ಯಾರ ಹತ್ರ ಏನೇನು ಮಾತಾಡಿದ್ದಾರೆ, ಏನೇನು ವ್ಯವಹಾರಗಳು ನಡೆದಿದೆ, ಅದೆಲ್ಲ ನನಗೆ ಗೊತ್ತಿರೋ ವಿಷಯ. ನಮ್ಮಲ್ಲಿ 4 ಜನ ಮಾಡಿ ಯಾರು ಅಂತಕ್ಕಂಥದ್ದು ಗೊತ್ತಾಗಿದೆ. ಅದು ಚರ್ಚೆ ಆಗಿದೆ. ಹಿಂದೆ ಕಳೆದ 3 ವರ್ಷದಿಂದ ಏನೇನು ನಡ್ಕೊಂಬರ್ತಿದೆ ನಾನು ಗಮನಿಸಿದ್ದೀನಿ, ಏನೇನು ನಡೀತದೆ ಅಂತ. ಅದು ಗಮನಿಸಿದ್ರು ನಾನು ಅವ್ರಿಗೆ, ನೋಡ್ರಪ್ಪ ನಿಮ್ಮ ಕ್ಷೇತ್ರದಲ್ಲಿ ಜನಗಳಿಗೆ ಏನೇನು ಮಾತು ಕೊಟ್ಟಿದ್ದೀರೋ, ಗೆಲ್ಲಿಸಿದ್ದಾರೆ, ನೀವು ಆ ಮಾತು ಜನಗಳ ಹತ್ರ ಉಳಿಸ್ಕೊಳ್ಳಿಕ್ಕೆ ಮಾತು ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಅನುಕೂಲಗಳು ಮಾಡ್ಕೋಬೇಕು ಅಂದರೆ, ಇವತ್ತು ನೀವು ನಿಮ್ಮ ಜಾತಿ ಹೆಸರಿನಲ್ಲೋ ಇಲ್ಲ ಇನ್ಯಾವುದೋ ಒಂದು ಇದರಲ್ಲಿ ಯಾವ್ಯಾವ ರೀತಿ ನಿಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ಕೋಬೇಕು ಮಾಡ್ಕೊಳ್ರಪ್ಪ ಅಂತಲೂ ನಾನು ಹೇಳಿದ್ದೀನಿ. ನಾನು ಯಾರಿಗೂ ಹೊಸಬ್ರು ಬರ್ತಾರೆ, ಅದೇ ಜನ್ಜಿ ಅಂತ ಈಗ ಹೊಸದಾಗಿ ಶುರುವಾಗಿದೆಯಲ್ಲ, ಬಹಳ ಜನ ಬರ್ತಾರೆ. ನಾನು ರೆಡಿಯಾಗಿದ್ದೀನಿ. ನಾನು ಈ ಪಕ್ಷದಲ್ಲಿ ಯುವಕರುಗಳಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಹೊಸ ಮಕ್ಕಳಿಗೆ ಅಂತಕ್ಕಂಥ ನಿರ್ಧಾರ ಮಾಡಿದ್ದೀನಿ. ಅವ್ರ ಹೆಸರು ಎತ್ತಲೇಬೇಡ ಬಿಡಿ, ನನ್ನ ಹತ್ರ ಅವ್ರ ಹೆಸರೇ ತರಬೇಡಿ. ನಾನು ಕಳೆದ 1.5 ವರ್ಷದಲ್ಲಿ ಅವ್ರ ಬಗ್ಗೆ ನಾನೇನಾದರೂ ಮಾತನಾಡಿದ್ದೀನ? ಮೊನ್ನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಭೆ ಆಯಿತು, ಅವ್ರ ಹೆಸರನ್ನ ಏನಾದರೂ ಎತ್ತಿದ್ನ? ನಾನು ಅವ್ರ ಹೆಸರು ಬಗ್ಗೆ ಚರ್ಚೆ ಮಾಡೋದೇ ಬೇಡ. ಯಾವ್ಯಾವ ಇದು ಎಚ್.ಡಿ. ಕುಮಾರಸ್ವಾಮಿ ಅವರು ನೇರವಾಗಿ ಹೇಳ್ತಾ ಇರುವಂತದ್ದು. ಇದು ಈಗ ಅಷ್ಟೇ ಅಲ್ಲ, ನಾನು 3 ವರ್ಷದಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಅಲ್ಲಿ ಆಗಿರ್ಬೋದು, ವಿಧಾನಸಭೆಯ ಎಲೆಕ್ಷನ್ ಅಲ್ಲಿ ಆಗಿರ್ಬೋದು, ನಾನು ನೋಡ್ಕೊಂಡೇ ಬರ್ತಾ ಇದ್ದೀನಿ. ರೆಡಿ ಆಗಿದ್ದಾರೆ, ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ ಪಕ್ಷ ತೊರೆಯೋದಕ್ಕೆ ಅಥವಾ ಈ ರೀತಿಯಾಗಿ ಒಂದು ಪಾಠ ಕಲಿಸೋದಕ್ಕೆ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೀಗಿದ್ದಾಗ ತಿದ್ಕೊಳ್ಳೋದಿಲ್ವಾ? ಅವ್ರಿಗೆ ತಿದ್ಕೊಳ್ಳೋಕೆ ಅವಕಾಶ ಕೊಡ್ತೀರಾ ಅಂತ ಅನ್ನುವಂಥ ಪ್ರಶ್ನೆಗೆ ಹೇಳ್ತಾರೆ, ಇಲ್ಲ, ಹೊಸಬ್ರಿಗೆ, ಯುವಕರಿಗೆ, ಜನ್ಸಿ ಯಾರಿದ್ದಾರೆ ಅವ್ರಿಗೆ ಅವಕಾಶ ಕೊಡ್ತೀನಿ, ತಯಾರಾಗಿದ್ದಾರೆ, ಇನ್ನೂ ಪವರ್ಫುಲ್ ಆಗಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ಈ ಮೂಲಕ ಅವ್ರು ಹೇಳ್ತಾರೆ, ನಂಬಿಕೆ ಇಟ್ಕೊಂಡಿದ್ದೆ, ಆದರೆ ನನಗೂ ಒಂದು ರೀತಿಯಾಗಿ ಡೌಟ್ ಕೂಡ ಇತ್ತು, ಅದು ಪ್ರೂವ್ ಮಾಡ್ಕೊಂಡಿದ್ದಾರೆ.
ಪಕ್ಷ ತೋರಿಲಿ, ಹೊಸಬ್ರನ್ನ ನಾನು ಕರ್ಕೋತೀನಿ ನನ್ನ ಪಕ್ಷಕ್ಕೆ ಅಂತ ರೆಡಿ ಆಗಿರುವಂಥದ್ದು HDK ಅವರು. ಒಟ್ನಲ್ಲಿ ನಂಬಿಕೆ ಅನ್ನುವಂಥದ್ದು ಇಲ್ಲಿ ಬೇಡ, ನಂಬುವಂಥದ್ದು ಇನ್ನು ಮುಂದಿನ ದಿನಗಳಲ್ಲಿ ತಿದ್ಕೊಳ್ಳೋಕೆ ಅವಕಾಶ ಕೊಡೋದು ಬೇಡ ಅನ್ನೋ ರೀತಿಯಾಗಿ ಮುಂದುವರ್ತಾ ಇರುವಂಥದ್ದು. ಇನ್ನು ಮುಂದೆ ಏನ್ ಮಾಡಬೇಕು ಅಂತ ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ HDK. ಅತಿಯಾಗಿ ನಂಬಿಕೆ ಇಟ್ಕೊಂಡಿದ್ದಂಥವ್ರೆ ಈ ರೀತಿಯಾಗಿ ಹಿಂದಿನಿಂದ ಚೂರಿ ಇಡ್ತಾ ಇದ್ದಾರೆ. ಇದು ಸರಿ ಇಲ್ಲ ಅನ್ನೋದು ಕೂಡ ಈಗ ಗೊತ್ತಾಗಿದೆ ಅಂತ ಹೇಳ್ತಿದ್ದಾರೆ HDK.